ಪಬ್ಲಿಕ್ ಟಿವಿಯಲ್ಲಿ ಪೊಲೀಸರ ಪತ್ರ ಸ್ಫೋಟ, ಸರ್ಕಾರದ ವಿರುದ್ಧ ಕಾದ ಕೆಂಡವಾದ ವಿಪಕ್ಷ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದು ಕಿಡಿ. ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ವಿಜಯೋತ್ಸವ ಬೇಡ ಎಂದು ಪೊಲೀಸರು ಎಚ್ಚರಿಸಿದ್ರು. ಸರ್ಕಾರ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಪೊಲೀಸರು ಬರೆದ ಪತ್ರ ಸಮೇತ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ವಿಪಕ್ಷ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಪಬ್ಲಿಕ್ ಟಿವಿಯಿಂದ ವಿಚಾರ ತಿಳಿತು, ಡಿಸಿಪಿ ಪತ್ರ ಬರೆದಿದ್ದು ಸಂತೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಗುಡುಕಿದ್ರು. ಪಬ್ಲಿಕ್ ಟಿವಿಯಲ್ಲಿ ಬಿತ್ತರ ಆಗಿದೆ. ಇದು ಸ್ಪಷ್ಟವಾಗಿ ಇಲ್ಲಿನ ವಿಧಾನಸೌಧದ ಡಿಸಿಪಿ ಹೇಳಿದ್ದಾರೆ, ಇಲ್ಲಿ ವಿಧಾನಸೌಧದ ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಕೊರತೆ ಇದೆ, ಪೊಲೀಸರ ಸಿಬ್ಬಂದಿ ಇಲ್ಲ, ಕೊರತೆ ಇದೆ, ಮಾಡೋದು ಬೇಡ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ, ಎರಡು ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ಬರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ನಾನು ಇನ್ನೂ ಒಂದು ಹೇಳಿದ್ದೀನಿ, ಎಂಟೈರ್ ಸರ್ಕಾರ ಡಯಾಸ್ ಮೇಲಿತ್ತು, ಚೀಫ್ ಸೆಕ್ರೆಟರಿ ಇಂದ ಹಿಡಿದು IAS ಮಂತ್ರಿಗಳೆಲ್ಲ ಇದ್ರು, ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು. ಆರ್ಸಿಬಿ ಅಂದ್ರೆ ರಿಯಲ್ ಕಲ್ಪ್ರಿಟ್ಸ್ ಆಫ್ ಬೆಂಗಳೂರು. ಸಿಎಂ ಡಿಸಿಎಂ ಪರ 3 ರಾಜೀನಾಮೆ ಕೊಡಬೇಕು. ಕಾಲ್ತುಳಿತ ದುರಂತ ಖಂಡಿಸಿ ವಿಪಕ್ಷ ಬಿಜೆಪಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿತು. ಈ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗುಡುಗಿದ್ರು. ಇದು ಕಂಡಲ್ಲಿ ಜೀವ ತೆಗೆದುಕೊಳ್ಳುವಂತಹ ಸರ್ಕಾರ, ದರಿದ್ರ ಸರ್ಕಾರ, ನಿಜವಾದ ಟೆರರಿಸ್ಟ್ ಸಿದ್ದರಾಮಯ್ಯ, ಕಾಂಗ್ರೆಸ್ನವರು ಸೀಳು ನಾಯಿಗಳು ಅಂದ್ರು. ಅಲ್ಲದೆ ಆರ್ಸಿಬಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಅಲ್ಲ, ರಿಯಲ್ ಕಲ್ಪ್ರಿಟ್ಸ್ ಆಫ್ ಬೆಂಗಳೂರು ಅಂತ ಕಿಡಿಕಾರಿದ್ರು. ಅಲ್ಲದೆ ದುರಂತದಲ್ಲಿ ಸತ್ತವರು ಹೆಣಗಳಲ್ಲ, ಹುತಾತ್ಮರು ಅಂದ್ರು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಂಡಲ್ಲಿ ಜೀವ ತಗೊಳ್ಳುವಂತ ಭಾಂಟಿಯರು, ನಾವು ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ಬನ್ನಿ ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ನಿಮ್ ಜೀವ ಉಳಿಸಕ್ ಬಂದಿಲ್ಲ ನಾವು. ವಿಜಯ್ ಮಲ್ಯ ಹೇಳಿದ್ದಾರೆ, RC ಅಂತ ಯಾಕೆ ಆ ಫ್ರಾಂಚೈಸಿಯನ್ನು ನಾನು ಕೊಂಡ್ಕೊಂಡೆ, ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ದು. ಮೊದಲ RCB ಮಲ್ಯಾದದು, ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್, R ಅಂದ್ರೆ ರಿಯಲ್, C ಅಂದ್ರೆ ಕಲ್ಪ್ರಿಟ್, B ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ಸ್ ಆಫ್ ಬೆಂಗಳೂರು ಇವರಿಬ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ನೀವ್ ಹೆಣ ಅಂತೀರಾ, ಸತ್ ಮೇಲೆ ಆದ್ರೂ ಹೇಳ್ರಿ. ಹುತಾತ್ಮರವರು ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ, ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದಿಲ್ಲ ಒಂದು ದುರಂತಗಳು ಆಗ್ತಾ ಇದ್ದಾವೆ, ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಆಗ್ತಾ ಇದ್ದಾವೆ. ಇದೊಂದು ದುರಂತದ ಸರ್ಕಾರ, ಹಗರಣಗಳ ಸರ್ಕಾರ. ಇವರಿಗೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಇನ್ನು ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರವನ್ನ ವಜಾಗೊಳಿಸುವಂತೆ ಬಿಜೆಪಿ ನಿಯೋಗ ಮನವಿ ಮಾಡಲಿದೆ. ಜೊತೆಗೆ ಮೃತರ ಕುಟುಂಬಗಳಿಗೆ ಪರಿಹಾರವಾಗಿ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ತಮ್ಮ 1 ತಿಂಗಳ ವೇತನವನ್ನ ಕೊಡುವುದಾಗಿ ಘೋಷಿಸಿದ್ರು. ನಾಳೆನೂ ಕೂಡ ನಾವು ಗವರ್ನರ್, ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದು. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. 1 ತಿಂಗಳ ಸಂಬಳವನ್ನು ಯಾರು ಕುಟುಂಬಸ್ಥರು ಭಾಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ. ನಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲೇ ಇಲ್ಲ, ಮೆರವಣಿಗೆ ಮಾಡಿದ್ರೆ ದುರಂತ ಆಗ್ತಿರ್ಲಿಲ್ಲ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆಯೂ ಸರ್ಕಾರದ ವಿರುದ್ಧ ಗುಡುಗಿದ ಅಶೋಕ್, ಸಿಎಂ ಡಿಸಿಎಂ ನಡುವಿನ ವಿಜಯೋತ್ಸವ ತಿಕ್ಕಾಟದಿಂದ 11 ಸಾವಾಗಿದೆ. ವಿಧಾನಸೌಧ ಕಾರ್ಯಕ್ರಮ ಆರಂಭದ ಹೊತ್ತಿಗೆ 8 ಸಾವಾಗಿತ್ತು. ಆದರೂ ಫೋಟೋ ಸೆಷನ್ ಮಾಡಿದ್ರು. ಇವರು ಕಟುಕರು, ಕಲ್ಲು ಹೃದಯದವರು ಅಂದ್ರು. ಸರ್ಕಾರಕ್ಕೆ ಡಿಸಿಪಿ ಕರಿಬಸವನಗೌಡ ಬರೆದ ಪತ್ರ ಮತ್ತು ಲೋಕೋಪಯೋಗಿ ಇಲಾಖೆ ಬರೆದ ಪತ್ರವನ್ನ ಹರಿದು ಆಕ್ರೋಶ ಹೊರಹಾಕಿದ್ರು. ಅಮಾಯಕರು ಜೀವ ಹೋಯ್ತು, ಇವರೆಷ್ಟು ಕಟುಕರು ಅಂತ ಹೇಳಿದ್ರೆ, ಇವ್ರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಪ್ರಾರಂಭ ಆಗಕ್ಕೆ ಮುಂಚೆ 8 ಜನರ ಸಾವಾಗಿರುತ್ತೆ. ನಿಮ್ಮದು ಕಟುಕ ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯ ಇದ್ದವ್ರು ನೀವೆಲ್ಲ. ನಿಲ್ಲಿಸ್ಬೇಕಾಯ್ತು ಕಾರ್ಯಕ್ರಮ. ಯಾರು ಸರ್ಕಾರಿ ಕಾರ್ಯಕ್ರಮದ ಯಾರು ಇರಬೇಕು? ಮುಖ್ಯಮಂತ್ರಿ ಇರಬೇಕು, ಉಪಮುಖ್ಯಮಂತ್ರಿ ಇರಬೇಕು, ವಿರೋಧ ಪಕ್ಷದ ನಾಯಕರು ಇರಬೇಕು. ನಮ್ಗೆ ಯಾರ್ದು ಸೌಜನ್ಯ ಬಿಡಿ, ಒಂದು ಪತ್ರ ಬರಿಬೇಕಾಯ್ತು. ಪತ್ರನೂ ಬೇಡ, ಒಂದು ಫೋನು. ನಾನು ಹೇಳ್ತಾ ಇದ್ದೀನಿ, ಇವತ್ತು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇವ್ಯಾವು ಮಾಡಿದೆ
ವಿಧಾನಸೌಧನೂ ಮಾಡಿದೆ, KSCನೂ ಮಾಡಿದೆ, ಮೆರವಣಿಗೆ ಮಾಡಿಬಿಟ್ರೆ ಇನ್ಸಿಡೆಂಟೇ ನಡೀತಾ ಇಲ್ಲ. ಇನ್ನು DPR ಸತ್ಯವತಿ ನಿರ್ಲಕ್ಷ್ಯದಿಂದ ದುರಂತ ಸಂಭವಿಸಿದೆ. ಹೀಗಾಗಿ ಸತ್ಯವತಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಏನೂ ತಪ್ಪು ಮಾಡದ ಪೊಲೀಸರನ್ನ ಅಮಾನತು ಮಾಡಿದ್ದೀರಾ. IAS KS ಅಧಿಕಾರಿಗಳು ನಿಮ್ ಕಣ್ಣಿಗೆ ಕಾಣಿಸಲ್ವಾ? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಅಂತ MLC ರವಿಕುಮಾರ್ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ, ಕೆಳನೋಟ ಏನು? ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಬೇರೆಯವರ ಚರ್ಮ ತೆಗೆಯುವಂತ ಸರ್ಕಾರ ಇದು. ಇನ್ನು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಮೊದಲ ದಿನದಿಂದಲೂ ಸರ್ಕಾರ ಲೋಪವನ್ನು ಒಪ್ಪಿಕೊಂಡಿದೆ. ಅದನ್ನ ಸರಿಪಡಿಸಿಕೊಂಡು ಮುಂದೆ ಹೀಗಾಗದಂತೆ ನೋಡ್ಕೊಳ್ಬೇಕು ಅಂದ್ರು. ನಮ್ಮ ಸರ್ಕಾರ ಲೋಪಗಳನ್ನು ಒಪ್ಕೊಂಡಿದೆ. ನಾವು ಯಾವುದೇ ಬೇರೆ ಇಲಾಖೆ ಮೇಲೆ, ವ್ಯಕ್ತಿಗಳ ಮೇಲೆ ಎಲ್ಲೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಗೃಹ ಸಚಿವರಿರ್ಬೋದು ಹೇಳಿಲ್ಲ. ಈ ಇನ್ಸಿಡೆಂಟ್ ಆದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನೇನಾಗಿರ್ಬೋದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಒಟ್ಟಾರೆ ವಿಜಯೋತ್ಸವ ಮರಣೋತ್ಸವ ಆಗಿ 11 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಇತ್ತ ಸರ್ಕಾರ ನಾನವನಲ್ಲ ಅಂತ ಆರೋಪದಿಂದ ತಪ್ಪಿಸ್ಕೊಳ್ತಾ ಇದ್ರೆ, ವಿಪಕ್ಷ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.